ಗ್ರಾಮ ಅಂತ ಸೂಚಿಸುತ್ತೆ. ಹಾಗಾಗಿ ನೀವು ಯಾವುದೇ ಗೋಪುರಗಳು ನೋಡಿ ಮೇಲೆ ಆಕಳ ಕೊಂಬನ್ನು ಅಲಂಕಾರ ಮಾಡಿ ಗೋವಿನ ಕೊಂಬುಗಳು ಹಳೆಯಲ್ಲಿ ಈ ಥರ ಸ್ಟೈಲ್ ಇದೆಯಲ್ಲ. ನೀವು ಹಳೆಬೀಡಲ್ಲಿ ಹೋದರೆ ರಾಮಾಯಣ ಮಹಾಭಾರತ ಕಥೆಗಳನ್ನು ನೋಡ್ತೀರಾ, ಸೋಮನಾಥಪುರದಲ್ಲಿ ಭಾಗವತ ಕಥೆಗಳು. ಆದರೆ ಬೇಲೂರುಗಳಿಗೆ ತುಂಬ ಮುಖ್ಯವಾಗಿ ನೋಡಬೇಕಾದ್ರೆ ಇಲ್ಲಿ ಮೇಲಿರೋ ಭರತನಾಟ್ಯದ ಮುದ್ರೆಗಳು ಸರಿ ಈ ಕಡೆ ನೋಡಿ ಎಲ್ಲ ಕೇಳಿರ್ತೀರಾ, ಅಲ್ಲಿ ಲೈಟ್ ಬೀಳೋ ಜಾಗ ಬೇಲೂರು ಶಿಲಾಬಾಲಿಕರು ಅಂದರೆ ಜಗತ್ ಪ್ರಸಿದ್ಧಿ. 42 ಮೂರ್ತಿಗಳಿದೆ, ಹೊರಗಡೆ 38, ಒಳಗಡೆ 4 ಇದೆ. ಆದರೆ ಜಾಹೀರಾತಲ್ಲಿ ಹೆಚ್ಚು ಕಾಣಿಸ್ಕೊಳ್ಳೋದು ಮೊದಲನೇ ಮೂರ್ತಿ ಇದೆ, ದರ್ಪಣ ಸುಂದರಿ ಅಂತ ಹೇಳಿ. ದರ್ಪಣ ಅಂದರೆ ಕನ್ನಡಿ, ಮಿರರ್ ಇದೆ ಕೈನಲ್ಲಿ. ಆ ಮಿರರ್ ನೋಡಿ ಎಷ್ಟು ಚೆನ್ನಾಗಿದೆ, ರೌಂಡ್ ಶೇಪ್ನಲ್ಲಿದೆ. ಅದನ್ನು ಹಿಡ್ಕೊಳ್ಳೋ ಹಿಡಿ ಫ್ರೇಮು ಎಲ್ಲ ಇದೆ. 300 ವರ್ಷಗಳಿಂದ ನೋಡಿ ಎಂಥ ಉತ್ತಮವಾದ ಕನ್ನಡಿ ಬಳಸಿದೆ. ಅಲಂಕಾರ ಮಾಡ್ಕೊಂಡು ಸಿಂಧೂರ ಇಟ್ಕೊಳ್ತಾರೆ. ಎಡಗಡೆ ದಾಸಿ ಕುಂಕುಮದ ಭರಣಿನ ಕೊಡ್ತಾರೆ ಲೆಫ್ಟ್ ಸೈಡಲ್ಲಿ ಅಸಿಸ್ಟೆಂಟು. ಬಲಗಡೆ 2 ಜನ ಇದ್ದಾರೆ. ಪುಟ್ಟ ದಾಸಿ ಸೊಂಟದಲ್ಲಿ ಒಂದು ಕೋತಿ ಮರಿ ಕೂರಿಸ್ಕೊಂಡಿರೋದು, ಮಗುವಾಗಿರೋದು ಕೋತಿ. ಬಲಗೈನಲ್ಲಿ ದ್ರಾಕ್ಷಿಣಿದೆ, ಬಂಚ್ ಆಫ್ ಗ್ರೇಪ್ಸ್ ರೈಟ್ ಹ್ಯಾಂಡ್. ಅದರಲ್ಲಿ ದಾಸಿ ದೂರದಿಂದ ದ್ರಾಕ್ಷಿಣ ತೋರಿಸ್ತಾರೆ ಕೋತಿಗೆ, ತಿನ್ನೋದು ಕೊಡ್ತಿಲ್ಲ ನೋಡಿ. ಹಣ್ಣು ಸಿಗದೆ ನಿರಾಸೆ ಅದು ಕೋತಿ ಕೈ ಬೆರಳು ಬಾಯಿನಲ್ಲಿ ಇಟ್ಕೊಂಡು ಚೀಪ್ತಾರೆ. ಅಂದರೆ ಕೋತಿಗೆ ಹಣ್ಣು ಸಿಗಲಿಲ್ಲ ಅನ್ನೋ ನಿರಾಸೆ. ಕೋತಿ ಮಾಡಿರೋ ಉದ್ದೇಶ ಅಂದರೆ ಶಿಲ್ಪಿ ಒಂದು ಹೋಲಿಕೆ ಇದ್ದಲ್ಲಿ ಕಂಪ್ಯಾರಿಸನ್ ಯಾವ ರೀತಿ ಅಂದರೆ, ಇಲ್ಲಿ ರಾಣಿನೂ ಅಷ್ಟೇ ಎಷ್ಟು ಅಲಂಕಾರ ಮಾಡ್ಕೊಂಡು ಯಾರಿಗೋಸ್ಕರ ಕಾದಿದ್ದಾರೆ. ಆ ವ್ಯಕ್ತಿ ಬಂದು ಅಲಂಕಾರ ನೋಡಲಿಲ್ಲ, ಮುಖದ ಭಾವನೆ ಯಾವ ರೀತಿ ಇರುತ್ತೆ ತೋರಿಸ್ಯಾರ ನೋಡಿ. ಅಷ್ಟು ಅಲಂಕಾರ ಇದ್ರೆ ಮುಖದಲ್ಲಿ ಸಂತೋಷ ಇಲ್ಲ, ಬೇಸರ ಇದೆ. ಹೋಲಿಕೆ ಅಂದರೆ ಕೋತಿಗೆ ಹಣ್ಣಿಗೆ ನಿಷ್ಪ್ರಯೋಜಕವಾಯಿತು, ರಾಣಿಗೆ ಅಲಂಕಾರ ಕೂಡ ಅಷ್ಟು ನಿಷ್ಪ್ರಯೋಜಕ ಅರ್ಥ. ಸಜೆಸ್ಟ್ ಮೀನಿಂಗ್ ಇದೆ ಬ್ಯೂಟಿ ಆ್ಯಂಡ್ ಮಿರರ್ ಮಂಕಿ ಆ್ಯಂಡ್ ಗ್ರೇಪ್ಸ್. ಅಂದರೆ ಬರಿವಾಗ ಭಾವನೆಗಳು ತೋರಿಸ್ಬೋದು, ತಪ್ಪಾದರೆ ಬೇರೆ ಕಾಗದ ಬಳಸ್ಬೋದು. ಬಟ್ ಕಲ್ಲಲ್ಲಿ ಕೆತ್ತನೆ ಮಾಡುವಾಗ ಆ ಭಾವನೆಗಳು ವ್ಯಕ್ತಪಡಿಸ್ಬೇಕಂದ್ರೆ ತುಂಬ ಕಷ್ಟ ಆಗಿದೆ, ಏಕಾಗ್ರತೆ. ಹಾಗಾಗಿ 3 ವರ್ಷ ಬೇಕಾಗ್ತದೆ. 150